ಮುಖ್ಯಮಂತ್ರಿಗೆ ಪತ್ರ ಬರೆಯಲು ನಿರ್ಧಾರ. ಜಿಲ್ಲೆಗೆ ಯೋಜನೆ ಸಾಕಪ್ಪ ಸಾಕು, ಯೋಜನೆಗೆ ಅರಣ್ಯ ಭೂಮಿ ಸಾಕು, ಅರಣ್ಯವಾಸಿಗಳು ಅವಲಂಬಿತ ಭೂಮಿಗೆ ಹಕ್ಕು ನೀಡಿ. ರವೀಂದ್ರ ನಾಯ್ಕ ಈಗಾಗಲೇ ಜಿಲ್ಲೆಯಲ್ಲಿ 64,000 ಹೆಕ್ಟೇರ್ ಪ್ರದೇಶ ವಿವಿಧ ಯೋಜನೆಗೆ ಅರಣ್ಯ ಭೂಮಿ ನೀಡಿದ್ದು, ಜಿಲ್ಲೆಯ 80,000 ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ನೀತಿಯನ್ನು ವಿಷಾದ ವ್ಯಕ್ತಪಡಿಸುತ್ತಾ ಜಿಲ್ಲೆಯ ಯೋಜನೆಗೆ ಅರಣ್ಯ ಭೂಮಿ ಸಾಕು, ಜೀವನಕ್ಕಾಗಿ ಅವಲಂಬಿತ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ನೀಡಿ ಎಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆಯಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ನಿರ್ಧರಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದರು. ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಇಂದು ಅಘನಾಶಿನಿ ನದಿ ಜೋಡಣೆ ವಿರೋಧಿಸುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಮುಖ್ಯಮಂತ್ರಿಗೆ ಬರೆಯುವ ಪತ್ರವನ್ನು ಪ್ರದರ್ಶಿಸುತ್ತಾ ಮೇಲಿನಂತೆ ಹೇಳಿದರು. ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದೊರಕಿದ ನಂತರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮತ್ತು ಜೀವನಕ್ಕಾಗಿ 80,000 ಅರಣ್ಯವಾಸಿಗಳು ಸುಮಾರು 53,000 ಎಕರೆ ಪ್ರದೇಶ ಸಾಗುವಳಿ ಮಾಡುತ್ತಿರುವುದು ದಾಖಲೆಯಲ್ಲಿ ಕಂಡುಬರುತ್ತದೆ. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಾಗಲೂ ಅರಣ್ಯವಾಸಿಗಳಿಗೆ ಸಾಗುವಳಿ ಹಕ್ಕು ಮರೀಚಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯ ಭೂಮಿ ಒಕ್ಕಲೆಬ್ಬಿಸುವ ಅಂತಿಮ ವಿಚಾರಣೆ ಜರುಗುತ್ತಿರುವ ಹಿನ್ನೆಲೆಯಲ್ಲಿ ಧಾರಾಳವಾಗಿ ಯೋಜನೆಗೆ ಸರ್ಕಾರ ಅರಣ್ಯ ಭೂಮಿ ನೀಡುತ್ತಿರುವುದನ್ನು ಖಂಡಿಸಿ ಹಾಗೂ ಜಿಲ್ಲೆಯ ಧಾರಣ ಸಾಮರ್ಥ್ಯಕ್ಕಿಂತ ಹೆಚ್ಚು ಅರಣ್ಯ ಭೂಮಿ ಅರಣ್ಯೇತರ ಚಟುವಟಿಕೆಗೆ ಬಿಡುಗಡೆಗೊಳಿಸುತ್ತಿರುವುದನ್ನು ಆಕ್ಷೇಪಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಹಿನ್ನೆಲೆಯಲ್ಲಿ ಪತ್ರ ಬರೆಯಲಾಗುತ್ತದೆ ಎಂದು ಅವರು ಹೇಳಿದರು. 64,354 ಹೆಕ್ಟೇರ್ ಪ್ರದೇಶವನ್ನ ಯೋಜನೆಗೆ ಕೊಟ್ಟಿದ್ದಾರೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80,000 ಅರಣ್ಯವಾಸಿಗಳು ಸಾಗುವಳಿ ಮಾಡಿರುವಂಥ ಕ್ಷೇತ್ರ 53,000 ಎಕರೆ. ನಾವು ಹಕ್ಕು ಪತ್ರ ಕೊಡಿ ಅಂತ ಅರಣ್ಯ ಕಾಯ್ದೆಯಲ್ಲಿ ಅರ್ಜಿ ಹಾಕಿದ್ರೆ ನಮ್ದು ಅರ್ಜಿಗಳೆಲ್ಲ 72,234 ಅರ್ಜಿಗಳು ತಿರಸ್ಕಾರ ಆಗಿದೆ. ಟಿಬೇಟಿನವರಿಗೆ 1976ರಲ್ಲಿ 1,600 ಹೆಕ್ಟೇರ್ ಪ್ರದೇಶನ ಅವರಿಗೆ ಟಿಬೇಟಿಯನ್ ಕಾಲೋನಿ ಮಾಡಲಿಕ್ಕೆ ಸಾಗುವಳಿಗೆ ವಾಸ್ತವ್ಯ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೋರಾಟ ಸಮಿತಿ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀಬೇಕು ಅಂತ ಮಾಡಿದ್ದೇವೆ. ಏನಂತ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೋಜನೆಗೆ ಅರಣ್ಯ ಭೂಮಿ ಕೊಟ್ಟರೆ ಸಾಕು ಅಲ್ವಾ. ಟಿಬೇಟಿಯನ್ ಕಾಲೋನಿಗೆ 1,600 ಹೆಕ್ಟೇರ್, ಮುಂಡಗೋಡು ತಾಲೂಕಿನಲ್ಲಿ 1,600 ಹೆಕ್ಟೇರ್ ಭೂಮಿಯನ್ನ ಟಿಬೇಟಿಯನ್ ಕಾಲೋನಿಗೆ ನೀಡುವ ಸರ್ಕಾರ ಜಿಲ್ಲೆಯ 80,000 ಅರಣ್ಯವಾಸಿ ಕುಟುಂಬಗಳಿಗೆ ಕೇವಲ 53,000 ಎಕರೆ ಭೂಮಿ ನೀಡಲು ಹಿಂದೇಟು ಹಾಕುವುದು ಖೇದಕರವೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಫೆಬ್ರವರಿ 11ಕ್ಕೆ ಅರಣ್ಯವಾಸಿಗಳಿಂದ ಮನವಿ. ಅಘನಾಶಿನಿ ನದಿ ಜೋಡಣೆ ಯೋಜನೆಗೆ ಸಿದ್ದಾಪುರದ ನೆಹರು ಮೈದಾನದಲ್ಲಿ ಫೆಬ್ರವರಿ 11 ಬುಧವಾರ ಮುಂಜಾನೆ 10:30ರಂದು ಜರುಗಲಿರುವ ಬೃಹತ್ ಸಭೆಯಲ್ಲಿ ಅರಣ್ಯವಾಸಿಗಳು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. 80,000 ಅರಣ್ಯವಾಸಿಗಳು ಏನು ವಾಸ್ತವ್ಯ ಮತ್ತು ಸಾಗುವಳಿಗೆ ಮಾಡ್ತಾ ಇದ್ದಾರೋ ಆ ಸಾಗುವಳಿದಾರರಿಗೆ ಭೂಮಿ ಹಕ್ಕನ್ನ ಕೊಡಿ ಅಂತ ಹೇಳಿ ನಾವು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೀಬೇಕು, ಪ್ರತಿಯೊಬ್ಬ ಅರಣ್ಯ ತಿಕ್ಕಂದರು ಬರೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸರಿ ಇದೆಯಾ? ಯೋಜನೆಗೆ ನೀವು ಕೊಡ್ತೀರಿ, ಮತ್ತೆ ಎಲ್ಲ ಯೋಜನೆಗಳು ನಾವು ಬೇಡ ಅಂತ ಹೇಳೋದು, ಬೇಕಂತ ಹೇಳಿದ್ರು ಯಾರು ಇಲ್ಲ. ನಾವು ಬೇಕಂತ ತರಿಸ್ಕೊಂಡಿದ್ದೇವ? ಬೇಡಾದ ಯೋಜನೆಗೆ ಇವರು ಅರಣ್ಯ ಭೂಮಿ ಕೊಡ್ತೀರಿ, ಜೀವನಕ್ಕಾಗಿ ವಾಸ್ತವಕ್ಕಾಗಿ ಭೂಮಿಯನ್ನು ಕೊಡಿ ಅಂದ್ರೆ ಹೊರಗೆ ಹಾಕ್ಲಿಕ್ಕೆ ನೋಟಿಸ್ ಕೊಡ್ತಿದ್ದಾರೆ. ಹಾಗಾಗಿ ಹೋರಾಟಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಯೋಜನೆಗಳು ಬಂದ್ಗಳಾಗಬೇಕು. ಇರುವಂಥ ಅರಣ್ಯವಾಸಿಗಳಿಗೆ ಈ ಸಾಗುವಳಿ ಹಕ್ಕನ್ನು ಕೊಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗೆ ನಾವು ಫೆಬ್ರವರಿ 11ರಿಂದ ಸಿದ್ದಾಪುರದಲ್ಲಿ ನಡೆಯುವಂಥ ಅಘನಾಶಿನಿ ನದಿ ಜೋಡಣೆಗೆ ಏನು ವಿರೋಧ ಬೃಹತ್ ಪಾದಯಾತ್ರೆ ಮತ್ತು ಕಾರ್ಯಕ್ರಮ ನಡೀತದೆಯೋ ಆ ಪಾದಯಾತ್ರೆಯಲ್ಲಿ ನೆಹರು ಮೈದಾನ ನಡೆಯುವಂಥ ಬಹಿರಂಗ ಸಭೆಯಲ್ಲಿ ಮನೆಗೊಬ್ಬರಂತೆ ಅರಣ್ಯವಾಸಿಗಳು ಜಿಲ್ಲೆಗೆ ಯೋಜನೆಗಳು ಬೇಡ, ವಾಸ್ತವ್ಯ ಸಾಗುವಳಿ ಮಾಡುವಂಥ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿಯನ್ನು ಕೊಡಿ ಎನ್ನುವ ಒಂದು ಮನವಿ ಪತ್ರ ಕೊಡಬೇಕಂತ ತೀರ್ಮಾನ ಮಾಡಿ ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳಿ, ನಾಗರಾಜ್ ದೇವಸ್ಥಳಿ, ಮಲ್ಲೇಶಿ ಬಾಳೆಹಳ್ಳಿ, ನೆಹರು ನಾಯ್ಕ ಬೇಲೂರು, ಎಂಆರ್ ನಾಯ್ಕ ಕಂಡ್ರಾಜಿ, ಚಂದ್ರು ಶಾನಭಾಗ್ ಮಂಡಲ್, ಲಕ್ಷ್ಮಣ್ ನಾಯ್ಕ ದೊಡ್ನಳ್ಳಿ, ವಿನೋದ್ ತೆಳಕರ್, ಹಾಸಣಗಿ ಕುಸುಮಾ ಬೇಡರ್, ಗಂಗಾ ನಾಯ್ಕ ಗೋಳಿ, ಪರಮೇಶ್ವರ್ ವಾನಳ್ಳಿ, ಈರಪ್ಪ ಕಾಗಿನಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಹಾಯ್ ಹಲೋ ನಮಸ್ಕಾರ. ನೀವು ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡೋದಕ್ಕೆ ಇಷ್ಟಪಟ್ಟಲ್ಲಿ ಸರ್ವಶಕ್ತಿ ಬೋಟಿಂಗ್ಗೆ ಬನ್ನಿ. ನಮ್ಮಲ್ಲಿ ನಿಮಗಾಗಿ ಮೋಜು ಮತ್ತು ಮಸ್ತಿಗೆ ದರದಲ್ಲಿ ರಿಯಾಯಿತಿ ನೀಡಲಾಗುತ್ತೆ. ಹಣ ತುಂಬಾ ದುಬಾರಿ ಅನ್ಕೊಂಡ್ರೆ ಅದು ಸುಳ್ಳು. ನಿಮಗಾಗಿ ನಮ್ಮ ಪ್ಯಾಕೇಜ್ ಹೀಗಿದೆ.
ಒಂದು ಬೋಟ್ ನಲ್ಲಿ ಕೇವಲ 45 ನಿಮಿಷಗಳ ರೈಡ್ಗೆ 1,000 ರೂಪಾಯಿ ಕೇರಳ ಪಾಯಿಂಟ್ ವರೆಗೆ ವಿಹಾರ ಮಾಡಿಸಿದೆ. 1 ಗಂಟೆಯ ವಿಹಾರಕ್ಕೆ ಕೇವಲ 1,300 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ಐಲ್ಯಾಂಡ್ಗೆ ಕೊಂಡೊಯ್ತಿದೆ. 1.5 ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದರೆ ಕೇವಲ 2,000 ರೂಪಾಯಿ ಕೇರಳ ಪಾಯಿಂಟ್ ಮ್ಯಾಂಗ್ರೋವ್ ಕಾಡು ತಾವರೆಕೆರೆ ಐಲ್ಯಾಂಡ್ ಹಾಗೂ ಫೋಟೋ ಶೂಟ್ ಮಾಡೋದಕ್ಕೆ ಇನ್ನೂ ಅರ್ಧ ಗಂಟೆ ಜಾಸ್ತಿ ಟೈಮ್ ಕೊಡ್ತಾರೆ. ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಅದು ಕೂಡ ಪ್ರಥಮ ಚಿಕಿತ್ಸೆ ನೀಡಬಲ್ಲ ತರಬೇತಿಯನ್ನ ಪಡೆದಂತಹ ಅನುಭವಿ ನಾವಿಕರೇ ಬೋಟ್ ಅನ್ನ ಚಲಾಯಿಸ್ತಾರೆ. ಇನ್ನು ವಿಶೇಷವಾಗಿ ನಮ್ಮಲ್ಲಿ ನಿಮಗೆ ಬೇಕಿದ್ದಲ್ಲಿ ಸೆಲ್ಫ್ ಡ್ರೈವ್ ಕಾರ್ಗಳು ಕೂಡ ಲಭ್ಯ. ಬೈಕ್ ಬೇಕಿದ್ದರೆ ರೆಂಟ್ಗೆ ಸಿಗುತ್ತೆ. ಹಾಗೂ ನೀವು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ಸಿಗುತ್ತೆ. ಅದು ಕೂಡ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಒಂದು ಬೋಟ್ ನಲ್ಲಿ ಒಂದು ಬಾರಿ 10 ಜನ ಸದಸ್ಯರು ವಿಹಾರ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಬೋಟ್. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 7411106101 ಅಥವಾ ಗಿರೀಶ್ 9986818279 ಗೆ ಕಾಲ್ ಮಾಡಿ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಬ್ಯಾಕ್ ವಾಟರ್ ಬೋಟಿಂಗ್ ಜೊತೆಗೆ ವೆಡ್ಡಿಂಗ್ ಶೂಟಿಂಗ್, ಪೋಸ್ಟ್ ವೆಡ್ಡಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫೋಟೋ ಶೂಟ್ ಅಥವಾ ಫಿಲ್ಮ್ ಶೂಟಿಗೆ ವಿಶೇಷವಾದಂತಹ ರಿಯಾಯಿತಿ ದರದಲ್ಲಿ ಸೇವೆ ಲಭ್ಯವಿದೆ. ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಸರ್ವಶಕ್ತಿ ಬೋಟಿಂಗ್ ನಲ್ಲಿ ಶರಾವತಿ ಬ್ಯಾಕ್ ವಾಟರ್ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ. ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಖುಷಿ ಪಡಿಸಬಹುದು. ಹಲವು ವರ್ಷಗಳಿಂದ ಈ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಸರ್ವಶಕ್ತಿ ಬೋಟಿಂಗ್ ನವರು ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಹಚ್ಚ ಹಸಿರಿನಿಂದ ಗಮನ ಸೆಳೆಯುವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಸುಂದರ ತಾವರೆಕೆರೆಯಲ್ಲಿ ತೇಲುತ್ತಾ ವೀಕ್ಷಣೆ ಮಾಡುವ ಅದೃಷ್ಟ, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ ನಲ್ಲಿ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವೂ ಈ ರೈಡ್ ನಿಮಗೆ ಸ್ವರ್ಗ ಸೃಷ್ಟಿಸುತ್ತೆ. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವವಾಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ವಶಕ್ತಿ ಬೋಟಿಂಗ್, ತಾರಿಬಾಗಿಲು ರೋಡ್, ಹೊನ್ನಾವರ, ಉತ್ತರ ಕನ್ನಡ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅನಿಲ್ 9538959232 ಅಥವಾ ಅಜಿತ್ 7411106101 ಅಥವಾ ಗಿರೀಶ್ 9986818279 ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ.